ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಹಾಲಾಪುರ ಸಹಕಾರ ಸಂಘದ ಸಾಮಾನ್ಯ ಚುನಾವಣೆಗೆ ನಿರೀಕ್ಷೆ ಮೀರಿ ನಾಮಪತ್ರ ಸಲ್ಲಿಕೆ. 12 ಸ್ಥಾನಕ್ಕೆ 39 ನಾಮಪತ್ರ. ಮುಂದೆ ಅವಿರೋಧ ಆಯ್ಕೆ ಫಲಪ್ರದವೋ ಕಗ್ಗಂಟೋ ಎಂಬ ಪ್ರಶ್ನೆ. ಮಸ್ಕಿ ತಾಲೂಕಿನ ಹಾಲಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಾಮಾನ್ಯ ಚುನಾವಣೆಯ ಕಾವು ಬಹಳಷ್ಟು ರಂಗೇರಿದೆ. ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದರಿಂದ 12 ಸ್ಥಾನಕ್ಕೆ 39 ನಾಮಪತ್ರ ಸಲ್ಲಿಕೆಯಾಗಿದ್ದು ವಿಶೇಷ. ಅನೇಕ ಹಿರಿಯರು ನಾಮಪತ್ರ ಸಲ್ಲಿಸಿದ್ದು ಚರ್ಚಾ ವಿಷಯವಾಗಿದೆ. ಯಾಕಂದರೆ ಪಕ್ಷಾತೀತವಾಗಿ ಹಿಂದೆ 2 ಸಲ ಸರಣಿ ಸಭೆಗಳನ್ನು ಮಾಡಿ ಹೇಗಾದರೂ ಮಾಡಿ ಈ ಸಲ ಸಹಕಾರ ಚುನಾವಣೆಯನ್ನು ಅವಿರೋಧವಾಗಿ ಆಯ್ಕೆ ಮಾಡಬೇಕೆಂದು ಬಹಳಷ್ಟು ಪ್ರಯತ್ನ ಮಾಡಿದ್ರು. ಅದು ಫಲಪ್ರದವಾಗಿಲ್ಲ. 11 ಸಾಲಗಾರರ ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಿದವರು SC 1ಕ್ಕೆ 3, ST 1ಕ್ಕೆ 7, ಮಹಿಳಾ 2ಕ್ಕೆ 4, OBC A 1ಕ್ಕೆ 5, OBC B 1ಕ್ಕೆ 3, ಸಾಮಾನ್ಯ 5ಕ್ಕೆ 15 ಹಾಗೆ ಸಾಲಗಾರರಲ್ಲದ 1 ಕ್ಷೇತ್ರಕ್ಕೆ 2 ನಾಮಪತ್ರ ಸಲ್ಲಿಕೆಯಾಗಿವೆ. ಮುಂದೆ ಮುಖಂಡರ ಒಮ್ಮತದ ಅವಿರೋಧದ ಆಯ್ಕೆ ಎಷ್ಟರ ಮಟ್ಟಿಗೆ ಯಶಸ್ಸು ಎಂಬುದೇ ದೊಡ್ಡ ಸವಾಲಿನ ಪ್ರಶ್ನೆ. ಸರ್, ಮತ್ತೆ 2ನೇ ಸಲ ಮತ್ತೆ ನೀವು ಚುನಾವಣೆ ಸ್ಪರ್ಧೆ ಮಾಡಿದ್ರಿ. ಏನು ಸರ್ ವಿಶೇಷವಾಗಿ? ವಿಶೇಷ ಏನಿಲ್ಲ, ಒಂದು ಜನರಲ್ಲಿ ಸಹಕಾರ ಸಂಘ ಕ್ಷೇತ್ರದಲ್ಲಿ ಮುಂದೆ ಹೋಗ್ಬೇಕಂದ್ರೆ ಈಗ ನಾವು ಹಳೇದು ನೆನಪು ಹೋಗ್ಬೇಕಂದ್ರೆ ಅವತ್ತಿನ ಕಾಲದಲ್ಲಿ ದಿವಂಗತ ಪಂಪನಗೌಡರು ಇದ್ದರು. ನನ್ನ ಕ್ಷೇತ್ರಕ್ಕೆ ಇಲ್ಲಿ ತಂದರು, ಹಾಲಾಪುರ ಕ್ಷೇತ್ರಕ್ಕೆ ಎಲ್ಲ ರೀತಿಯಿಂದ ವೆಂಕರೆಡ್ಡಿ ಇರ್ಬೋದು, ಆಮೇಲೆ ನಮ್ಮ ಎದ್ದಿನಿ ಮಲ್ಲಿಕಾರ್ಜುನ ಇರ್ಬೋದು, ಜಗದೀಶ್ ತಾತ ಇರ್ಬೋದು, ಎರಿತಾತ ಇರ್ಬೋದು, ಆಮೇಲೆ ಎಲ್ಲ ಊರನ್ನ ಹಿರಿಯರುಗಳು ಸೇರಿ ನನಗೆ ಮಾಡಿದ್ರು ಅವತ್ತು ಅಧ್ಯಕ್ಷ ಅಂತೇಳಿ. ಅವರು ತಕ್ಕಂತೆ ನಾನು ಇವತ್ತು ಏನು ಸೊಸೈಟಿಗೆ ಬಂದು ನಾನು ಅಭಿವೃದ್ಧಿ ಆಗಬೇಕಾಗಿತ್ತು, ನನ್ನ ಕಡೆಯಿಂದ 43 ವರ್ಷ ಆಗಲಾರ್ದಂಥ ಕೆಲಸಗಳು ಅಥವಾ ಆಗಿರೋಂಥ ಕೆಲಸಗಳು ಸೇರಿ ಇವತ್ತು ಅಭಿವೃದ್ಧಿ ಮಾಡಿರುವಂಥ ಖುಷಿ ಇದೆ. ಅದಕ್ಕೋಸ್ಕರ ನಾವು ಇವತ್ತು ಸ್ಪರ್ಧೆ ಮಾಡೋಕ್ಕೆ ಇಚ್ಛಿಸಿದ್ದೇನೆ. ಸರ್, 5 ವರ್ಷದಲ್ಲಿ ಏನು ಮಾಡಿರಿ ಸರ್ ಅಭಿವೃದ್ಧಿಗಳನ್ನು? ವಿಶೇಷವಾಗಿ ಕೆಲವೊಂದು ವಿಶೇಷ ಅಂದರೆ ನೋಡ್ರಿ, ಇಲ್ಲಿ ಎಲ್ಲರಿಗೂ ಕಾಣಂಥದ್ದು ಒಂದು ಬಿಲ್ಡಿಂಗ್ ಇರ್ಬೋದು, ಮೇಲೆ ಯಾವುದೇ ಥರ ಸೊಸೈಟಿಗೆ ಸಾಲದ ರೂಪದ ಇರ್ಬೋದು, ಸ್ವಂತ ಇದರಿಂದ ಅಥವಾ ಬೇರೆಯವರ ಸಹಕಾರದಿಂದ ಸ್ವಂತವಾಗಿ ಕಟ್ಟಿಸಿರುತ್ತವೆ. ಆಮೇಲೆ ಸಾಲದ ರೂಪದ ಅತಿ ಹೆಚ್ಚಿನ ಸಾಲವನ್ನು ನಮ್ಮ ಈ 43 ವರ್ಷದಲ್ಲಿ 5 ವರ್ಷದಲ್ಲಿ ಸಾಲವನ್ನು ಹಂಚಿದ್ದೇವೆ. ಹೀಗಾಗಿ ಎಲ್ಲ ರೈತರು ಖುಷಿ ಇರುತ್ತಾರೆ. ಆದ್ದರಿಂದ ಹಿಂದೆ ರಾಜ್ಯ ಮಟ್ಟದಲ್ಲಿ ಅನೇಕ ರೀತಿಯರ್ತಕ್ಕಂಥ ಹುದ್ದೆಗಳು ಅದಕ್ಕೆ ಸಿಕ್ಕಿದಾವೆ. ಇದರಿಂದ ನಾನು TFSMS ಇಂದ ಮೊದಲು ಮಾರ್ಕೆಟಿಂಗ್ ಫೆಡರೇಷನ್ ಸ್ಟೇಟ್ ಡೈರೆಕ್ಟರ್ ಆಗಿ ಹೈದರಾಬಾದ್ ಕರ್ನಾಟಕದಿಂದ ಆಯ್ಕೆ ಆಯಿತೆ. ಆಮೇಲೆ ಮತ್ತೇನಾಯಿತು, ಅಲ್ಲಿಂದ ನ್ಯಾಷನಲ್ ಲೆವೆಲ್ಗೆ ಹೋದೆ. ಇಫ್ಕೋ ಸಂಸ್ಥೆಗೆ ಇವತ್ತು ನವದೆಹಲಿಯಲ್ಲಿ ಪ್ರತಿನಿಧಿಯಾಗಿದ್ದೇನೆ. ಅದು ಖುಷಿ ಇದೆ. ಇಲ್ಲಿಂದ ನಾವು ಬಂದಿನ ಅಂತೇಳಿ ಅದೇ ಒಂದು ಖುಷಿ. ಹಾಲಾಪುರದಿಂದ ಕ್ಷೇತ್ರದಿಂದ ನಾವು ಬಂದಿನ ಎಂಬುದು ಹೆಗ್ಗಳಿಕೆ. ಇಲ್ಲಿಂದ ಬೆಳೆದ ನಮಗೆ ಎಲ್ಲರ ಸಹಕಾರದಿಂದ ಮತ್ತೆ ಪುನರಾಯ್ಕೆ ನಮ್ಮ ಬಯಕೆ ಮತ್ತು ಎಲ್ಲರನ್ನೂ ಅನ್ಕಂಟೆಸ್ಟ್ ಆಗಿ ಹೋಯ್ತು ಎಂಬುದು ಆಶಾಭಾವನೆ ಇದೆ. ಎಲ್ಲರೂ ಹಿರಿಯರ ಮುಖಂಡರು PSSN ಪ್ರಾಥಮಿಕ ಸೇವಾ ಸಹಕಾರ ಸಂಘದಿಂದ ನಾಮಿನೇಷನ್ ಕೊಟ್ಟಿರ್ತೇವೆ. ಜಗದೀಶ್ ಸ್ವಾಮಿಗಳು, ನಾನು, ವೆಂಕಟರೆಡ್ಡಿ, ಕರಿಯಪ್ಪ, ಆಮೇಲೆ ನಾಗಮ್ಮ, ನಾಗಭೂಷಣ, ವೀರೇಂದ್ರ ಮತ್ತು ದುರ್ಗಪ್ಪ, ಇನ್ನು ಹಲವಾರು ಪ್ರಕ್ರಿಯೆಗಳು ನಡೆದ ನಾಮಿನೇಷನ್ ಕೊಡವು. ನಾಳಿಂದ ಕೂತ್ಕೊಂಡು ಏನು ವಿಚಾರ ಮಾಡಿ ಎಲ್ಲ ಕ್ಷೇತ್ರಗಳನ್ನು ಎಲ್ಲ ಊರು ಸ್ಕೂಟಿನ್ ಇದೆ. ನಾಳೆ ಎಲ್ಲ ಊರನ್ನು ಕರೆಸಿ ಮಾತುಕತೆ ಮಾಡಿ ನಾವೆಲ್ಲರೂ ಒಂದು ಒಮ್ಮತ ನಿರ್ಧಾರಕ್ಕೆ ಒಂದು ಸೊಸೈಟಿನ ಎಲೆಕ್ಷನ್ ಮಾಡಬಾರ್ದಂತ ನಿರ್ಧಾರ ಐತೆ. ಅದು ಕುಂತು ಎಲ್ಲರೂ ಬದ್ಧವಾಗಿರುತ್ತು ಅಂತ ನಾವು ಅಂದ್ಕೊಂಡಿವಿ. ನೋಡೋಣ ಮುಂದೆ ನಾಳೆ ಏನಾಗುತ್ತೆ ಅದನ್ನು ನಾವು ಸರಿಪಡಿಸೋ ವ್ಯವಸ್ಥೆ ನಾವೆಲ್ಲರೂ ಇಲ್ಲಿ ಕಾಂಗ್ರೆಸ್ BJP ಅಂತ ಏನಿಲ್ಲ, ಎಲ್ಲರೂ ಸಾರ್ವಜನಿಕವಾಗಿ ಎಲ್ಲ ನಮ್ಮ ಹಾಲಾಪುರ ಇದರಿಂದ
ನಾವು ಇಲ್ಲಿ ಪಕ್ಷಾತೀತವಾಗಿ ಮಾಡ್ಬೇಕಂತ ನಿರ್ಧಾರ ಮಾಡಿವಿ. ಎಲ್ಲರೂ ತಾತ್ನವರ ಇದು ಎಲ್ಲರೂ ನಾವು ಎದ್ಕೊಂಡು ಇದನ್ನು ತೀರ್ಮಾನ ತೆಗೆದು ಅಂತ ಹೇಳಿ ನಾವೆಲ್ಲ ಮಾಡ್ತೀವಿ. ಪಕ್ಷಾತೀತವಾಗಿ ಈ ಒಂದು PSCSN ಒಂದು ಚುನಾವಣೆಯನ್ನು ಮಾಡೋಣ ಅನ್ನೋ ಒಂದು ಒಮ್ಮತದ ಅಭಿಪ್ರಾಯದಿಂದ ಎಲ್ಲರನ್ನ ಭೇಟಿಯಾಗಿ ಮಾತಾಡಿ ಈ ಒಂದು ಸೊಸೈಟಿಯನ್ನು ಒಂದು ಉತ್ತಮ ಬೆಳವಣಿಗೆಯಾಗಿ ಎಲ್ಲರಿಗೆ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಎಲ್ಲರೂ ಸಹಕಾರ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಇದರ ಅಭಿವೃದ್ಧಿಯನ್ನು ಕೊಂಡೊಯ್ಯಬೇಕು ಎಂಬ ಒಂದು ಕಾರಣದಿಂದ ಒಮ್ಮತದಿಂದ ಎಲ್ಲರೂ ಅನ್ಕಂಟೆಸ್ಟ್ ಮಾಡ್ಬೇಕನ್ನೋ ಒಂದು ಭಾವನೆಯಿಂದ ನಾಮಿನೇಷನ್ ಮಾಡಿದ್ದೀವಿ ಎಲ್ಲರೂ. ಈಗ ನಾಳೆ ಸ್ಕ್ರೂಟ್ನಿ, ನಾಡಿದ್ದು ವಾಪಸ್ ತಗೊಳ್ಳೋದಿರೋದ್ರಿಂದ ಎಲ್ಲರೂ ಕುಂತು ಮಾತಾಡೋಣ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ. ಸಹಕಾರಿ ಅಂದರೆ ಏನಪ್ಪ ಅಂದರೆ ಎಲ್ಲರೂ ಕೂಡಿ ಸಹಕಾರ ಮಾಡೋದು, ಜನರಿಗಾಯಿತು ಮತ್ತು ಇರ್ತಕ್ಕಂಥ ಸೊಸೈಟಿಗೆ ಅದನ್ನು ಯಾವ ರೀತಿ ಬೆಳವಣಿಗೆ ಆಗಬೇಕು, ಅದಕ್ಕೆ ಉದ್ದೇಶಗಳೇನು ಅನ್ನೋ ವಿಚಾರ ಇಟ್ಕೊಂಡು ಎಲ್ಲರೂ ನಾವು ಒಮ್ಮತದಿಂದ ಒಂದು ಇದನ್ನು ಮಾಡಿದ್ದೀವಿ. ಯಾಕಂದರೆ ಎಲೆಕ್ಷನ್ ಆಗಲಾರ್ದಂಗೆ ಯಾವುದೇ ಇಲ್ಲಿ ಜನರ ಅಸಮಾಧಾನ ಆಗಲಾರ್ದಂಗೆ ಆಗುವಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಇದನ್ನೆಲ್ಲ ಮಾಡಿದ್ದೀವಿ. ಮತ್ತು ಇವತ್ತು ನಾಮಿನೇಷನ್ ಫೈಲ್ ಆಗೋದು ಲಾಸ್ಟ್ ಇರೋದ್ರಿಂದ ಇದು ನಾಳೆ ಸ್ಕ್ರೂಟ್ನಿ ಐತೆ, ನಾಡಿದ್ದು ವಾಪಸ್ ತಗೊಳ್ಳೋದೈತೆ. ಆದಷ್ಟು ಒಮ್ಮತದಿಂದ ಕೂತು ಒಂದು ಒಳ್ಳೆಯ ನಿರ್ಣಯಕ್ಕೆ ಬಂದು ಎಲೆಕ್ಷನ್ ಆಗಲಾರ್ದು ನೋಡ್ಕೊಂಡ್ರೆ ಎಲ್ಲರ ಉದ್ದೇಶ ಐತೆ. ಆ ಪ್ರಕಾರ ಆಲಾಪುರದಲ್ಲಿ ಒಂದು ಹೊಸ ಬೆಳವಣಿಗೆ, ಯಾಕಂದ್ರೆ ಪಕ್ಷಾತೀತವಾಗಿ ವಿಶೇಷ ಎಲ್ಲರೂ ಕೂಡಿ ಇವತ್ತು ಒಂದು ಪಕ್ಷಭೇದ ಮರೆತು ಒಂದು ಆಲಾಪುರ ಸಹಕಾರ ಕ್ಷೇತ್ರ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಬೆಳವಣಿಗೆಯನ್ನು ಮಾಡಿದರೆ ನಿಜವಾಗ್ಲೂ ಇದು ಒಳ್ಳೆಯ ಯಶಸ್ವಿ ಆಗುತ್ತಾ ಅಂತಕ್ಕಂಥ ಮಾತಂತಾವು ನಾವೆಲ್ಲರ ಆಶಾಭಾವನೆಯಿಂದ ಒಳ್ಳೆಯ ಯಶಸ್ವಿ ಆಗುತ್ತೆ ಅಂತ ಅಂದ್ಕೊಂಡಿವಿ. ನಾಡಿದ್ದು ಎಲ್ಲ ಗ್ರಾಮದಿಂದ ಎಲ್ಲರನ್ನೂ ಕರೆಸ್ತೀವಿ, ಎಲ್ಲ ಕಾರ್ಯಕರ್ತರನ್ನು ಎಲ್ಲ ಲೀಡರ್ಗಳನ್ನ ಕರೆಸಿ ಒಮ್ಮತದಿಂದ ನಿರ್ಧಾರ ತಗೋಬೇಕಂತ ನಿರ್ಧಾರ ಮಾಡಿವಿ. ಅದು ಮತ್ತೆ ಮುಂದೆ ಕಾದು ನೋಡೋಣ ಎಲ್ಲ ಪಕ್ಷಾತೀತವಾಗಿ ಒಳ್ಳೆಯ ಅಂತ ಇತ್ತು.